ಈಗ ಎಣ್ಣೆ ಕಾಸಿ ಇಟ್ಟೈತಿ, ಸ್ವಲ್ಪ ಹೆವಿ ಗೊಬ್ಬರ ಆಗ್ಬೇಕು. ಬ್ರೋ ಎಣ್ಣೆ ಚೀಂತೀರಾ? ನಾನು ನೋಡಿ ನಮ್ಮ ಟೈಗರ್ ಈಗ ನಮ್ಮ ಚೀಫ್ ಗೆಸ್ಟ್ ಬಂದಾರ. ಬಹಳ ದಿವಸ ಆದ್ಮ್ಯಾಗ ಒಂದು ಸಣ್ಣದಾದಂತ ಒಂದು ಸನ್ಮಾನ ಇಟ್ಕೊಂಡಿವಿ. ನಮ್ಮ ಹುಲಿ ಬಂದ, ಸ್ವಲ್ಪ ಸನ್ಮಾನ ಮಾಡಮ್ಮ ಕರಿ ಹಾಕಿನ. ನಾರ್ಮಲ್ ಸನ್ಮಾನ. ಬಾ ಬ್ರೋ, ಅಂಜು ಮಾಡ್ಬ. ನಾವು ಬಂದಿರೋದು ನಾರ್ಮಲ್ ಗೋಬಿ ತಿನ್ನಕ. ಹೆಂಗೈತೆ ಗೋಬಿ? ಈಗ ತೆಗೆದೇಳ ಅಕ್ಕ ನೀವೇನಂತೀರ ನೋಡ್ರಿ, ಮಮ್ಮಿ ನೀವೇನಂತೀರ ನೋಡ್ರಿ. ಇಂಥ ಚಳಾಗಿಂತ ಶೇರ್ವಾದಾಗ ಐಸ್ ತೊಗೊಳಕತ್ತಾರ. ವಾಂತಿ ಮಾಡ್ತಿಯಲ್ಲ ಬಸ್ನಾಗ, ನಾಯಿಗ ಹಚ್ಚಾರ. ಅದು ಮೂಳೆ ಸಿಕ್ಕೊಂಡಿರ್ತ ಗಂಡ. ನಾಯಿ ತಿನ್ಬೇಕಾದ್ರೆ ಗಂಡ್ಲ ಮೂಳೆ ಸಿಕ್ಕೊಂಡಿರುತ್ತೆ. ಹೆಂಗೈತೆ ಐಸ್ ಕ್ರೀಮ್? ಹಿಂಗೆ ತೆಗೆದೇಳ, ಕ್ಯಾಪ್ ತೆಗೆದೇಳ ಐಸ್ ಕ್ರೀಮ್ ಹೆಂಗೈತಂತ. ಇಂಥ ಶೇರ್ವಾ ಚಳಿಯಲ್ಲಿ ನಮ್ಮ ಮಮ್ಮಿ ನಡ್ಕಂತ, ತಮ್ಮ ನಡ್ಕಂತ. ಈಗ ಅಳಬೇಡ, ಎದಕ್ಕೆ ಅಳ್ತಿ ಬಿಡನೆ. ಗುರುವೆ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ವಾಗತ ರೀ, ಸುಸ್ವಾಗತ ರೀ. ಈಗ ಸೀದಾ ಸಣ್ಣಗೆ ಏನಾಕಿ ಎಲ್ಲ ಸೊಪ್ಪಾಗಿ ಈಗ ಸ್ವಲ್ಪ ಎಡಿಟ್ ಮಾಡಕತ್ತಿದ್ರಿ. ಯಾಕಂದ್ರೆ ಇವತ್ತು ಬೆಳಗ್ಗೆ ಸ್ವಲ್ಪ ಎಣ್ಣೆ ಹಚ್ಬೇಕಾಗಿತ್ತು. ಈಗ ನಮ್ಮ ತಂಗಿ ಮಕ್ಕೊಳೋದಕ್ಕೆ ಆಗಿಲ್ಲ, ಅದಕ್ಕೆ ಈಗೆಲ್ಲ ರೆಡಿ ಮಾಡಿ ಮುಟ್ಕೊಂಡು ಕುಂತೈತಿ. ಈಗ ಎಣ್ಣೆ ಕಾಸಿ ಇಟ್ಟೈತಿ. ಈಗ ಬೀನ್ ಬ್ಯಾಗು ರೆಡಿ ಐತಿ, ಇದ್ರ ಬ್ಯಾಗ್ ಕುಂದಿರೋದು. ಈ ಕಡೆ ನಾ ಎಡಿಟ್ ಆಗ್ತಿರ್ತದೆ, ಈ ಕಡೆ ತಲೆ ಎಣ್ಣೆ ಹಚ್ತಿರ್ತದೆ. ಇವಾಗ ಪೂರ ಈ ಕಡೆ ಸ್ವಲ್ಪ ಹೆವಿ ಗೊಬ್ಬರ ಆಗಿರ್ತೈತಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಮೇಡ. ಬ್ರೋ ನೀವು ಹಚ್ಚಂತೀರಾ ಎಣ್ಣಿನಾ? ಬ್ರೋ ಎಣ್ಣೆ ಚೀಂತೀರಾ? ಇಲ್ಲಲ್ವಾ? ಓಕೆ ಎಸ್ ಈಗ ಎಣ್ಣೆ ಹಚ್ಚೋಣ. ಹೇಳ್ಕಂತ ಎಣ್ಣೆ ಹಚ್ಚುವ ನಡ್ಸ್ಕೊ. ಈಗ ಆಲ್ಮೋಸ್ಟ್ ಅಲ್ಲಿ ಎಣ್ಣೆ ಇತ್ತಾರ ಫುಲ್ ಅನ್ನ ಚಳ. ಈಗ ನಾನು ನೋಡಿ ನಮ್ಮ ಟೈಗರ್ ಎಣ್ಣೆ ಸರ ಇಳಿಯಾಕದ ಜಾಗ ಆಗ ನತ್ತಿ ಮ್ಯಾಗ ನತ್ತಿ ಮ್ಯಾಗ ಹನಿ ಬಿಡ ಹನಿ ಮ್ಯಾಗ ನತ್ತಿ ಬಿಡಲ್ಲ, ನತ್ತಿ ಮ್ಯಾಗ ಎಣ್ಣೆ ಬಿಡ ಎಣ್ಣೆ ಬಿಡ. ನೋಡಿ ಹೆಂಗ್ ಕಾಣುತ್ತ, ಹೆಂಗ್ ಸಿಡಿತದ ಸಿಡಿಯೋದ್ ನೋಡ್ಲಿ. ಈಗ ನಿಯರ್ ಬೈ 9 ಗಂಟೆ ಆಗಿ ಬಂತು. ಈಗ ನಮ್ಮ ಚೀಫ್ ಗೆಸ್ಟ್ ಬಂದಾರ. ಭಾಳ ದಿವಸ ಆದ್ಮ್ಯಾಗ ಒಂದು ಸಣ್ಣದಾದಂಥ ಒಂದು ಸನ್ಮಾನ ಇಟ್ಕೊಂಡಿವಿ ಅವನಿಗೋಸ್ಕರ. ಅದಕ್ಕೆ ಈಗ ಅವ್ನು ಬರ್ತಾನ. ಒಂದು ಬರ್ರೆ ಹುಡ್ರ, ನಮ್ಮ ಹುಲಿ ಬಂದ, ಸ್ವಲ್ಪ ಸನ್ಮಾನ ಮಾಡಮ್ಮ ಕರಿ ಹಾಕಿನ. ಬಂದಾನ, ಒಂದು ಸಣ್ಣ ಸನ್ಮಾನ ಮಾಡಮ್ಮ. ಲೆಟ್ಸ್ ಗೋ. ಎಸ್ ಈಗ ನಾರ್ಮಲ್ ಸನ್ಮಾನ. ಬಾ ಬ್ರೋ, ಅಂಜು ಮಾಡ್ಬ. ಎಸ್ ನಿಧಿ ಬಂದ ಅವ್ನು ಸಣ್ಣ ಬಾ ಇಂಟ್ರೊಡ್ಯೂಸ್ ಮಾ. ವೆಲ್ಕಮ್ ಅಂತೀನಿ ನಾನು. ವೆಲ್ಕಮ್ ಬ್ಯಾಕ್ ಗೈಸ್. ಗೈಸ್ ಫೈನಲ್ ನಮ್ಮ ನಿಧಿ ಹೊಸಪೇಟೆ ಬಂದಾನ. ಭಾಳ ಕಂಟೆಂಟ್ ಬರ್ತಿರ್ತವೆ, ವೇಟ್ ಮಾಡಿ. ಸಣ್ಣ ಸನ್ಮಾನ ಏನೋ ಮಾಡಿದ ನಾನು. ಸಣ್ಣದ ದೊಡ್ಡವ್ರದ್ದು ಇದು ಮಾಡ. ಮತ್ತೆ ಭಾಳ ಲೈಫಲ್ಲೇ ಫಸ್ಟ್ ಟೈಮ್ ಮಾಡಿಸ್ಕೊಂತೀನಿ ಸನ್ಮಾನ. ಹಿಂಗ ಹಾಕದ ಹೆಂಗ ಸೀರೆ ಉಡ್ಸಿದ್ದು ಬಸ್ ಹಂಗ ಫೋಟೋ ಹೊಡಕ ಇದಂತ ಹಾಕ್ತೀನಿ. ಹೆಂಗೋ ಒಂದಲ್ಲ ಬಿಟ್ಟು ಬರಲ್ಲ ಹಾಕ್ಮೇಲೆ. ಯಾವ್ದೋ ಸೀರೆ ತಗೊಂಬಂದು ಚಾಲ್ ಹಾಕ್ಬಿಟ್ಟ ನನಗೆ. ಅಲ್ವಾ ಇಲ್ಲ ಅಲ್ಲೇ ಹಂಗೆ ಕ್ಲಿಕ್ ಮಾಡಿ. ಗೈಸ್ ಏನು ಅನಿಸಿಕೆ ಏನಾರ ವಿಡಿಯೋಗೆ? ಪಾಪ ಕಂಟೆಂಟ್ಗೋಸ್ಕರ ಭಾಳ ಕಷ್ಟ ಪಡ್ತಿದ್ದ. ಇವಾಗೆಲ್ಲ ಸ್ವಲ್ಪ ಕಂಟೆಂಟ್ಗಳು ಹುಡ್ಕಂತ ಹೋಗ್ತೀವಿ. ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳು ತರ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಿಂಗೆ ಬರ್ತೀರಿ ಹಾಸ್ಪಿಟಲ್ಗೆ. ಏನೇ ಆಲ್ಮೋಸ್ಟ್ ಅಲ್ಲ ಭಾಳ ಮಂದಿಗೆ ಗೊತ್ತಿಲ್ಲ ಅಂತಂದ್ರೆ ಇವ್ರ ಪ್ರೊಫೈಲ್, ಇವ್ರ ಇನ್ಸ್ಟಾಗ್ರಾಮು ಆಲ್ಮೋಸ್ಟ್ ಅಲ್ಲಿ ಅಂದ್ರೆ ಒಬ್ಬೊಬ್ರು ಫಸ್ಟ್ ಟೈಮ್ ನೋಡ್ತಿರ್ತಾರಲ್ಲ ಯಾರು ನೀನು ಅಂತಂದು ನೋಡ್ರಿ ಹೇಳ್ಕೊಂತ. ಈಗ ಅವ್ರಿಗೆ ಇವತ್ತು ನಿಮಗೆ ಇದು ಕೂಡ
ಈಗ ನಾರ್ಮಲ್ ಇನ್ನೊಂದು ಅವ್ನು ಬಂದ ಖುಷಿಗೆ ಡಿನ್ನರ್ ಹೊರಗಡೆ ಪ್ಲಾನ್ ಮಾಡಿದ್ವಿ. ಈಗ ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಹೇಳ್ಕೊಂತ ಅಲ್ಲಿ ಏನು ತಿಂತೀವಿ ಏನಿಲ್ಲ ಅಂತ ನೋಡುವ. ಲೆಟ್ಸ್ ಗೋ. ನಾವು ಬಂದಿರೋದು ನಾರ್ಮಲ್ ಗೋಬಿ ತಿನ್ನಕ್ಕ. ಹೆಂಗಿದೆ ಗೋಬಿ? ಈಗ ತೆಗೆದೇಳ ಕಬಾಲಿಡ ಈಗ ಈಗ ತಿನ್ನಕತ್ತಾರ. ಇದಾದ್ಮೇಲೆ ನಿಧಿ, ಈಗ ನಿಧಿಗೆ ಡಿನ್ನರ್ ರಾತ್ರಿ ಮುಗಿಸಿದ್ವಿ. ವಿಡಿಯೋ ಮಾಡೋದು ಬೇಡ, ಏನೋ ಹೊಟ್ಟೆ ನುಸುತ್ತಂತಂದ. ಎಲ್ಲಿ ಕೊಡ್ಸಿನ ಅದಾರ ಹೇಳ. ಹುಲಿಗೆಮ್ಮ ಗೋಬಿ ಸೈಡ್ ಅದು ಹೇಳಕ್ ಹೋಗ. ಅಲ್ಲಿ ನೀವು ಡಿನ್ನರ್ ಕೊಡ್ಸಿರೋದು ಹೇಳ. ಗೈಸ್ ಅವ್ನು ಡಿನ್ನರ್ ಇದಲ್ಲ, ಡಿನ್ನರ್ ಕೊಡ್ಸಿರ ಐಸ್ಲ್ಯಾಂಡ್ ಅಲ್ಲಿ ಅದೆಲ್ಲರಿಗೂ ಗೊತ್ತಿರತ್ತೆ. ಗೊತ್ತಿಲ್ದವ್ರಿಗೆ ಬಟ್ರಿ ಕುಲ್ಚಾ 25 ರೂಪಾಯಿ, ಕಾಜು 180. ಹಾಗೆ ವಿಡಿಯೋ ಅದಕ್ಕೆ ಮಾಡಬೇಡ ಅಂತಂದ, ಬಿಕಾಸ್ ಆಫ್ ಹೊಟ್ಟೆ ನುಸುತ್ತಂಗೆ ಹಿಂಗೆ. ಬಟ್ ಇವಾಗ ಹೆಂಗಿದ್ರು ತಿಂದ್ಬಿಟ್ಟಿದೀವಿ. ಸೊ ಮ್ಯಾಟ್ರ್ ಟೇಸ್ಟ್ ಹೆಂಗಿತ್ತು ಅದೇ ಐಸ್ಲ್ಯಾಂಡ್ ಬಗ್ಗೆ. ಹಾಂ ಚುಮ್ಮ ತಿನ್ನಿ ಸಿಸ್. ಏನಾಗ ಮ್ಯಾಗ ಏನಕ್ಕೆ ಯಾಕೆ ಅದಕ್ಕೆ ಜಲ್ದಿ ತಿನ್ನಿ. ನಿನಗೆ ಲೇಟ್ ಆಗೋದು, ನನಗಲ್ಲ. ಗೈಸ್ ಆದರೂ ಅಲ್ಲಿ ತಿಂದರು ಇಲ್ಲಿ ಮತ್ತೆ ತಿನ್ನೋದು ಬಿಡೋಲ್ಲ ಗೈಸ್. ಅದು ರಿವ್ಯೂ ಬೇಕು ನನಗೆ. ಇದು ನನ್ನ ಬ್ಲಾಗ್ ಅಕೌಂಟಿಗೆ ಕೊಲ್ಯಾಬ್ ಮಾಡಿಬಿಡೋ. ಡೈಲಾಗ್ ಹೇಳು ವರುಣಿಂದ. ರಿಯಾಕ್ಷನ್ ಅಂದಿಲ್ಲ ನಾನು ನೋಡ ಈಗ ಹೇಳಿನಿ. ಅವನು ನಾ ಡೈಲಾಗ್ ಹೇಳೋದೇ ರಿಯಾಕ್ಷನ್ ಕೊಡೋಣ. ಡೈಲಾಗ್ ಕೊಡೋಲ್ಲ, ಅದೇ ರಿಯಾಕ್ಷನ್. ನಾನು ಅದಕ್ಕೆ ನೀನು ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ದೆ. ಹೆಂಗೈತೆ ಚಮಚ ಗೋಬಿ ತಿನ್ಲಿ. ಈಗ ಇವತ್ತು ನಮ್ಮ ತಂಗಿ ಊರಿಗೆ ಹೊಂಟಾಳ. ಅದಕ್ಕೆ ಆಕಿಗೆ ಭೂಮಿಕಾಗಿ ಈಗ ತಿನಿಸಿ ಹೊರ್ಕೊಂಡು ಹೊಂಟ. ರಾತ್ರಿ ಬಸ್ನ ಕೆಕ್ಕಿದ್ರೆ ಕೆಕ್ಬೋದು, ಹೇಳಕ್ಕಾಗಲ್ಲ. KSRTC ಆಧಾರ್ ಕಾರ್ಡ್ ಹೇಳಲಿಲ್ಲಲ್ಲ, ರಿಸರ್ವ್ಡ್. ತಿಂಡಿ ಹುಚ್ಚಲೇನ ಆಕೆಗೆ. ಆಕೆ ಪೀಸ್ ಕಾಟೋದೇ ದೊಡ್ಡದು, ಅದ್ರಾಗ ರಿಸರ್ವ್ ಅದಕ್ಕೆ ಜಲ್ಲಿ ತಿನ್ಲೆ ಗೈಸ್. ಈಗ ಎಲ್ಲರಾದ್ಮೇಲೆ 3 ಐಸ್ ತೊಗೊಂಡ್ರ. ಅಂಟಿ ನೀವೇನಂತೀರಿ ನೋಡ್ರಿ, ಅಕ್ಕ ನೀವೇನಂತೀರಿ ನೋಡ್ರಿ, ಮಮ್ಮಿ ನೀವೇನಂತೀರಿ ನೋಡ್ರಿ. ಇಂಥ ಚಳಾಗ ಇಂಥ ಶೆರ್ವಾದಾಗ ಐಸ್ ತೊಗೊಳಕತ್ತಾರ. ಅಂಟಿ ನೀವೇನಂತೀರಿ ನೋಡ್ರಿ, ಅಕ್ಕ ನೀವೇನಂತೀರಿ ನೋಡ್ರಿ, ಮಮ್ಮಿ ಏನಂತೀರಿ ನೋಡ್ರಿ. ಇನ್ನು ವಾಂತಿ ಮಾಡ್ತಿಯಲ್ಲ ಬಸ್ನಾಗ, ನಾಯಿಗ ಹಚ್ಚಾರ. ಅದು ಮೂಳೆ ಸಿಕ್ಕೊಂಡಿರ್ತ ಗಂಡ ಹಂಗೆ ಮಾಡ್ತಾಳೆ. ಈಗ ವಾಂತಿ ಮಾಡೋದು ನೋಡಿಲ್ಲ, ನೋಡ್ತೇವೆ ವಾಂತಿ ಮಾಡೋದು. ಅದು ಈಗ ನಾಯಿ ತಿನ್ಬೇಕಾದ್ರೆ ಗಂಟ್ಲ ಮೂಳೆ ಸಿಕ್ಕೊಂಡಿರುತ್ತೆ. ಯಾರಿಗಾಗತ್ತೀನಿ ನೀನು ವಾಂತಿ ಅದರದ್ದೆಲ್ಲ ಹೇಳಬಾರ್ದು. ಹೆಂಗೈತೆ ಐಸ್ ಕ್ರೀಮ್? ಹಿಂಗೆ ತೆಗೆದೇಳು, ಕ್ಯಾಪ್ ತೆಗೆದೇಳು ಐಸ್ ಕ್ರೀಮ್ ಹೆಂಗೈತಂತ. ಕಬಾಲಿಡ. ತಿನ್ನ ರಿಯಾಕ್ಷನ್ ಕೊಡ. ವರುಣ್ ಕೊಡ್ತಾವಲ್ಲ ರಿಯಾಕ್ಷನ್. ಹೆಂಗೈತೆ? ತಣ್ಣಗೈತಿಲ್ಲ ಐಸ್ ಕ್ರೀಮ್? ಐಸ್ ಕ್ರೀಮ್ ತಣ್ಣಗೈತೆ. ಗೈಸ್ ಇಂಥ ಶೇರ್ವಾ ಚಳಿಯಲ್ಲಿ ನಮ್ಮ ಮಮ್ಮಿ ನಡ್ಕಂತ, ನಮ್ಮ ತಮ್ಮ ನಡ್ಕಂತ, ಇದು ಡೌ ಮಾಡ ನಡ್ಕತ್ತ. ಎಸ್ ನಡ್ಕತ್ತ, ನಾನು ನಡ್ಕತ್ತ. ಈಗಿನ ಬಿಡಾಕ್ ಹೊಂಟಿವಿ ಗೈಸ್. ಯಾಕೆಂದ್ರೆ ಎಲ್ಲ ಫುಲ್ ಹಾಕಿ ಬರ್ಮಡ್ದಾಗ ಹಂಗೆ ಬರಾಕತ್ತೀವಿ, ಲೋ ಬಜೆಟ್. ಗೈಸ್ ಈಗ ಆಕಿನ ಬಿಟ್ಟು ಐಸ್ಲ್ಯಾಂಡಾಗ ಖುಷಿ ವಿಚಾರಕ್ಕೆ ಐಸ್ ಕ್ರೀಮ್ ತಿಂದು ಇಂಥ ಚಳಿಯಾಗ ಹೌದಿಲ್ಮೇ ಆಕಿನ ಬಿಟ್ಟಿದ್ದು ಖುಷಿ ಆಗಾಕತ್ತೈತೆ, ದುಃಖ ಆಗಕತ್ತೈತೆ. ಅಲ್ಲ ಏನು ಗಂಡನ ಮನೆಗೆ ಏನು ಹೊಂಟಿಲ್ಲ, ಮತ್ತೆ ಈಗ ಅಳಬೇಡ. ಎದಕ್ಕೆ ಅಳತಿ ಬಿಡನೆ, ಅಳಬೇಡ. ಬೆಂಗಳೂರಿಗೆ ಹೋಗೋದು ಬೇಜಾರಾಗುತ್ತೆ, ಬಟ್ ಬೇರೆ ನೋಡಕತ್ತಿರಲ್ಲ. ಈಗ ನನ್ನ ಮಗ ಇಡೀ ಕಾನದಾಗ KSRTCದಾಗ ಎತ್ತಿಲ್ಲವ. ಕರೆಕ್ಟ್ ಅಲ್ಲ, ಮಾಡಿದ್ರೆ ಬುಕ್ ಬಡ್ರ ಮಕ್ಳು. ನೀನು ತೂರಾಡ್ಲಿ ಅಲ್ಲಿ ಹೋದ್ರೆ ಬಸ್ ಅದು ಬುಕ್, ಇಲ್ಲ ಟ್ರೈನ್, ಇಲ್ಲ ಅದು ಟ್ರೈನ್ ರಿಸರ್ವೇಶನ್, ಕಾರ್. ಬಟ್ ರಿಸ್ಕ್ ಅಂತ ತೊಗೊಳಲ್ಲ ಯಾರನ್ನ ಹುಡುಗಿ. ಗೈಸ್ ಈಗ ಫೈನಲಿ ಎಲ್ಲ ಆಗಿ ಈಗ ಜಸ್ಟ್ ನನ್ನ ಈಗ ಊಟ ಆಯ್ತು ಗೈಸ್. ಯಾಕಂದ್ರೆ ಊಟ ಮಾಡಿ ಹೋಗಿದ್ದಿಲ್ಲ. ನಿಯರ್ ಬೈ ಟೈಮ್ ಬಂದ್ಬಿಟ್ಟು 12 ನಾರ್ಮಲ್. ಈ ಟೈಮಿಗೆ ಆಗಿದೆ ಸರ್ ನಾರ್ಮಲ್. ಎಸ್ ಗೈಸ್ ಫಸ್ಟ್ ಟೈಮ್ ಯಾರು ನನ್ನ ಚಾನಲನ್ನು ವಿಸಿಟ್ ಏನಾದ್ರು ಕೊಟ್ಟಿದ್ರು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಅಂತ ಹೇಳಿ, ಮತ್ತು ವಿಡಿಯೋ ನನ್ನ ಪ್ರಕಾರ ಇನ್ನು ಮ್ಯಾಗ ಸ್ವಲ್ಪ ಆಲ್ಮೋಸ್ಟ್ ಈಗ ಮದುವೆಗಿದ್ದೀವೆಲ್ಲ ಆಯ್ತು, ಸ್ವಲ್ಪ ಇನ್ನೊಂದು ಸ್ವಲ್ಪ ಯುನೀಕ್ ಏನಾರು ಚಾಲೆಂಜ್ ಏನಾರು ಮಾಡಬೇಕಂದ್ರೆ ಇದೇ ಬಂದಾನೆ ನನ್ನ ಮಗ. ಸ್ವಲ್ಪ ವೀಡಿಯೋ ಅಂದ್ರೆ ಸ್ವಲ್ಪ ಓಕೆ ಇರ್ತಾನೆ. ಅದಕ್ಕೆ ಓಕೆ ಅಂದ್ರೆ ನನ್ನ ಮಗ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾನೆ. ಅದಕ್ಕೆ ಈಗ ಅವ್ನು ಕರ್ಕೊಂಡು ಏನಾದ್ರು ಸ್ವಲ್ಪ ಮಾಡಮ್ಮ ಅಂತ ಪ್ಲ್ಯಾನ್ ಐತೆ. ಒಟ್ಟು ಫ್ರೀ ಆದರೆ ಐ ಥಿಂಕ್, ಇಲ್ಲಾಂದ್ರೆ ಆಗಲ್ಲ. ಅದಕ್ಕೆ ಗೈಸ್ ಈಗ ಹೋಗೋಣ. ನೀವು ಊಟ ಮಾಡಿದ್ರೆ ನಾವು ಊಟ ಮಾಡಿವಿ ಅಂತ ಹೇಳ್ಕೊಂತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ರಿಮೈಂಡ್.